ಬುಡದಲ್ಲಿ ಇವೆ ಅಂತೇಳಿ ನೋಡಿ. ಇದು ಗ್ರಾಫ್ಟೆಡ್, ಇಷ್ಟು ದಪ್ಪ ಬಂದಿದೆ, ಇದು ಗ್ರಾಫ್ಟೆಡು. ಓಕೆ, ಅದರ ಹತ್ತಿರ ಇದೀಗ ಮೊನ್ನೆ ಕಸಿ ಕಟ್ಟಿದ್ದು ಈ ಬಳ್ಳಿ, ಇದು ಕೂಡ ಕಸಿ ಕಟ್ಟಿದ್ದು ನೋಡಿ. ಇದೀಗ ಮೇಲೆ ಹತ್ತಿಕೊಂಡು ಹೋಗ್ತಾ ಇದೆ, ಹೀಗೆ ಹತ್ತಿಕೊಂಡು ಹೋಗ್ತಾ ಇದೆ. ಸುತ್ತಲೂ ಬೇರೆ ಬೇರೆ ತೋರಿಸ್ತೀನಿ ನಾನು ಬಳ್ಳಿಗಳನ್ನು ನೋಡಿ. ಇದು ಮತ್ತೆ ಗ್ರಾಫ್ಟೆಡು ಬಳ್ಳಿ, ಇಲ್ಲಿಂದ ಮತ್ತೆ ಮೇಲೆ ಹತ್ತಿದೆ. ಇಲ್ಲೇ ಇದೆಲ್ಲ ಮೇಲಿಂದ ಇಳಿದ ಬೇರುಗಳು ನೋಡಿ. ಇಲ್ಲಿಂದ ಈ ಹಿಪ್ಲಿಯದ್ದು ಬೇರುಗಳು ಕೆಳಗಡೆ ಬಂದಿದೆ ನೋಡಿ ಅಲ್ಲಿಂದ. ಆದರೆ ಇಲ್ಲಿಂದ ಮತ್ತೆ ಈ ಬ್ರ್ಯಾಂಚಸ್ ಇದೆ ನೋಡಿ, 1 2 3 4, ಇಲ್ಲಿ 4 ಇದೆ, ಇಲ್ಲೊಂದು 5, ಇದೊಂದು 5ನೇದಾಯಿತು, ಇಲ್ಲೊಂದು 6 ಆಯಿತು ನೋಡಿ, 7 8 9 10 11 12 13 14 15, ಸಾಧಾರಣ ಒಂದು 15 ಬುಡಗಳು ಇದೆ. ಅದರಿಂದಾಗಿ ಮೇಲೆ ಹೇಗೆ ಹೋಗಿದೆ ನೋಡಿ. ನೋಡೋ ನಿಮಗೆ ಸುತ್ತಲೂ ಬಳ್ಳಿಗಳಿವೆ ನೋಡಿ ಈ ರೀತಿಯಲ್ಲಿ. ಸೊ ನೀವು ಕಾಳುಮೆಣಸು ನೆಡುವುದಾದರೂ ಕೂಡ ಅದರಲ್ಲಿ ಎಲ್ಲ ಬಳ್ಳಿಗಳನ್ನು ಅಡಿಯಲ್ಲಿ ನೆಡುವುದು ಉತ್ತಮ ಅಂತ ಅನಿಸುತ್ತೆ. ಅಂದರೆ ಗ್ರಾಫ್ಟೆಡು, ಟಾಪ್ ಶೂಟು ಮತ್ತು ರನ್ನರ್ಸು, ಆ ರೀತಿ ಎಲ್ಲವನ್ನು ನೆಡಬೇಕು. ನಮ್ಮ ಇದರಲ್ಲಿ ಎಲ್ಲವೂ ಇದೆ. ಆ ರೀತಿಯಿಂದಾಗಿ ಬಳ್ಳಿ ತುಂಬ ಚೆನ್ನಾಗಿ ಹೋಗ್ತಾ ಉಂಟು, ಮೇಲೆ ಮೇಲೆ ಹತ್ತಿ ಹೋಗ್ತಾ ಇದೆ. ಸೊ ಯಾರು ಕಾಳುಮೆಣಸಿನ ಕೃಷಿ ಮಾಡಬೇಕು ಅಂತ ಇದ್ದೀರಾ, 3 ಬಳ್ಳಿಗಳನ್ನು ಮಿನಿಮಮ್ ನೀವು ನೆಡಬೇಕು. ಅದರ ನಂತರ ರನ್ನರ್ಸ್ ಏನು ಬರುತ್ತೆ, ಈ ರೀತಿ ರನ್ನರ್ಸ್ ಬರುತ್ತೆ ನೋಡಿ, ಇದೆಲ್ಲ ಇದನ್ನು ಮತ್ತೆ ನಾವು ಮೇಲೆ ಕಟ್ಟಿಕೊಟ್ರೆ ಮತ್ತೆ ಅಷ್ಟು ಬಳ್ಳಿಗಳು ಮೇಲೆ ಹಬ್ಬುತ್ತವೆ ನೋಡಿ. ಇಲ್ಲೇ ಎಷ್ಟು ಬಳ್ಳಿಗಳು ಹಬ್ಬಿದ್ದೇವೆ ನೋಡಿ ಈ ರೀತಿಯಲ್ಲಿ. ಇದು ಸಹ ಅಷ್ಟೇ, ಅದೆಲ್ಲ ಹಾಗೆ ಎಲ್ಲ ನಮ್ಮ ತೋಟದಲ್ಲಿ ಎಲ್ಲ ಈ ಅಡಿಕೆ ಮರಗಳಿಗೆ ಸಹ ನಾವು ಕಾಳುಮೆಣಸಿನ ಬಳ್ಳಿಗಳನ್ನು ಹಬ್ಬಿಸಿದ್ದೇವೆ ನೋಡಿ. ಎಷ್ಟು ಚೆನ್ನಾಗಿ ಹಬ್ಬಿದೆ, ನೋಡೋ ಭಾರಿ ಖುಷಿ ಆಗ್ತದೆ ನೋಡಿ. ಟಾಪ್ ಶೂಟ್ಗಳು ಮೇಲೆ ಹತ್ತುತ್ತಾ ಉಂಟು ನೋಡಿ ನೋಡಿ. ಅಂತೂ ನಾವು ಕಾಳುಮೆಣಸಿನ ಬಳ್ಳಿಗಳನ್ನು ಒಂದು ಲೆವೆಲಿಗೆ ಮ್ಯಾನೇಜ್ ಮಾಡ್ತಾ ಇದ್ದೇವೆ. ಒಂದು 2 ವರ್ಷದಿಂದ ಎಲ್ಲರ ಅನುಭವದ ಮೇಲೆ ನಾವು ಕೂಡ ಒಂದು ರೀತಿ ಕಾಳುಮೆಣಸನ್ನು ಚೆನ್ನಾಗಿ ಬೆಳೆಸ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಈ ತೋಟ ತೋರಿಸ್ಕೊಂಡು ಒಂದು ರೀತಿ ಖುಷಿ ಅನಿಸುತ್ತೆ. ನಮ್ಮ ತೋಟಕ್ಕೆ ನೀರು ಹಿಡಿಯೋದು, ನಾವು ಚೆನ್ನಾಗಿ ನೀರು ಹಿಡಿತೇವೆ, ವಾರಕ್ಕೊಂದು ಸಲ ನೀರು ಹಿಡಿಯೋದು. ಅದರಿಂದಾಗಿ ಚೆನ್ನಾಗಿ ಪಸೆ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಪಸೆ ಇದೆ ನೋಡಿ. ಇದರಲ್ಲಿ ಕೋಳಿ ಗೊಬ್ಬರ, ಕುರಿ ಗೊಬ್ಬರವನ್ನು ಹಾಕಿದೆ ನೋಡಿ. ಇನ್ನೂ ಕೂಡ ಈ ಮಾಯಿಶ್ಚರ್ ಇದೆ ನೋಡಿ. ಈ ಬೇರುಗಳಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಗೊಬ್ಬರ. ಅದರಿಂದಾಗಿ ಈ ಬಳ್ಳಿಗಳು ಇಷ್ಟು ಚೆನ್ನಾಗಿ